ಪ್ರತಿಭೆಗಳು ಇಲ್ಲಿ ಬಂದು ಸಮಾವೇಶಗೊಂಡಿವೆ. SSLC ತನಕ ಕೇವಲ ಒಳಗೆ ಅಭ್ಯಾಸ ಮಾಡಿದ್ರೆ ಇದು ಒಂದು ದ್ವಾರವನ್ನು ಒಂದು ಗೇಟನ್ನು ಓಪನ್ ಮಾಡ್ತಾರೆ. ಅಂದ್ರೆ ಮುಂದೆ PUC ಒಳಗೆ ಚಲೋ ಕಾಲೇಜಿಗೆ ನಿಮ್ಗೆ ಅಡ್ಮಿಷನ್ ಸಿಗಬೇಕು ಅನ್ನೋದಕ್ಕೆ SSLC ಒಳಗೆ ನೀವು ಹೆಚ್ಚಿನ ಅಂಕವನ್ನು ಪಡಿಬೇಕು, ರ್ಯಾಂಕ್ ಪಡಿಬೇಕು. ಅಲ್ಲಿ ಹೋಯ್ತು PUC ಒಳಗೆ ಚಲೋ ಕಾಲೇಜ್ ಸಿಗ್ಬಿಟ್ರೆ ಆಮೇಲೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಹಾಗೂ ನಾಮ ನಿಯಮಗಳನ್ನ ಅತ್ಯಂತ ಉತ್ತಮವಾಗಿ ಮಂಡಳಿಸತಕ್ಕಂಥ ಕೆ ಬೋರ್ಡ್ನ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಸಂಗೀತ ವಿದ್ಯಾರ್ಥಿಗಳೇ, ನಿಜವಾಗಲೂ ಪ್ರತಿಭಾ ಕಾರಂಜಿಯನ್ನ ಈ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಬಹುದಾಗಿದೆ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಕೆ ಬೋರ್ಡ್ ಶಾಲೆ ಅತ್ಯಂತ ಶೈಕ್ಷಣಿಕ ಒಂದು ವಿಭಾಗದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ, ರಾಜ್ಯಕ್ಕೆ ದೇಶಕ್ಕೆ ಉತ್ತಮ ರತ್ನಗಳನ್ನು ವಚನಗಳನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇದಾಗಿದೆ. ಹಿಂದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಗುರು ಹೆಗಡೆ ಸಾಹೇಬರು ಇದೇ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಹಾಗೂ ಉತ್ತರ ಭಾರತದಲ್ಲಿ ಛತ್ತೀಸ್ಗಢ ಜಿಲ್ಲೆಯಲ್ಲಿ SP ಆಗಿರ್ತಕ್ಕಂಥ ಇದೇ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಎಲ್ಲ ರಂಗಗಳಲ್ಲಿ ಕೂಡ ನಿಮಗೆಲ್ಲ ಅತ್ಯಂತ ಹೆಸರಾಂತ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಗಿ ಸಾಹೇಬರು ಕೂಡ ಇದೇ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಹಾಗೂ ಧಾರವಾಡದವರೇ ಆಗಿರುವ ಸಂಗೀತ ಕ್ಷೇತ್ರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರುವಂತ ಶ್ರೀಮತಿ ಸಂಗೀತ ಕಟ್ಟಿಯವರು ಕೂಡ ಇದೇ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಹೀಗೆ ಇತಿಹಾಸ ಪುಟಗಳನ್ನು ತೆರೆದು ನೋಡಿದಾಗ ಹಲವಾರು ವಾದ್ಯಗಳನ್ನ ವೈದ್ಯಗಳನ್ನ ಕೊಡ್ತಕ್ಕಂಥ ಒಂದು ಶಾಲೆ, ಅಂತಹ ಶಾಲೆಯಲ್ಲಿ ನಾವು ಇವತ್ತು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಡ್ತಕ್ಕಂಥದ್ದು ಸಂತೋಷ ವಿಷಯವಾಗಿದೆ. ಈ ಒಂದು ಪ್ರತಿಭಾ ಕಾರಂಜಿಗೆ ಸಹಕಾರ ಮಾಡತಕ್ಕಂಥ ಎಲ್ಲ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ನಮಸ್ಕಾರಗಳು ನೀಡ್ತಾ ಇದ್ದೇನೆ. ಈಗಾಗಲೇ ಸಮಯ ಸಂಪೂರ್ಣ ಕೈಗಾರಿದೆ. ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ನಮ್ಮ ನಿರ್ಣಾಯಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ತಾವು ನಿರ್ಣಯವನ್ನು ಮಾಡಬೇಕಾದಾಗ ಅತ್ಯಂತ ಹಂಸಶೀಲ ಪಕ್ಷಿ ಅಂತ ನೀವು ನಿರ್ಣಯ ಮಾಡಬೇಕು. ಹಂಸ ಪಕ್ಷಿಗೆ ನೀರನ್ನು ಮತ್ತು ಹಾಲನ್ನು ಜೊತೆಗೂಡಿಸಿ ಕೊಟ್ಟಾಗ ಹಂಸ ಪಕ್ಷಿ ಕೇವಲ ಹಾಲನ್ನು ಮಾತ್ರ ಕುಡಿದಿರುತ್ತದೆ. ಅದೇ ರೀತಿಯಾಗಿ ತಾವು ನಿರ್ಣಾಯಕರಾಗಿರ್ತಕ್ಕಂಥ ನಮ್ಮೆಲ್ಲ ಗುರುಗಳು ಗುರುಮಾತೆಯರು ಯಾವುದೇ ಒಂದು ಭಾವನಾತ್ಮಕ ಇದಕ್ಕೆ ಒಳಗಾಗದೆ, ಇದು ನಮ್ಮ ಶಾಲೆ, ಇದು ನಮ್ಮ ಸ್ನೇಹಿತರ ಶಾಲೆ, ಇದು ನಮ್ಮ ಶಾಲೆ ಹತ್ತಿರ ಇರ್ತಕ್ಕಂಥ ಶಾಲೆ, ಹೀಗೆ ಯಾವುದೂ ಕೂಡ ಒಂದು ಲೆಕ್ಕಕ್ಕೆ ಪರಿಗಣನೆ ಮಾಡದೆ ಕೇವಲ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಮತ್ತು ಇದೇ ದಿವಸ ಇವತ್ತು ಸಾಯಂಕಾಲ 5 ಗಂಟೆ ಒಳಗಾಗಿದೆ ಫಲಿತಾಂಶವನ್ನು ಪ್ರಕಟ ಮಾಡಬೇಕು. ಅಲ್ಲಿದೆ ಹಲವಾರು ಪ್ರಶ್ನೆ ಸಭೆಗಳನ್ನು ಮಾಡಿದಾಗ ಅಲ್ಲಿ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನ ನಮ್ಮ ಈ ಕೆ ಬೋರ್ಡ್ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೇವೆ.
ಈ ಒಂದು ಕಾರ್ಯಕ್ರಮಕ್ಕೆ ಕೆಇಒ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀ DS ರಾಜ್ಪುರ ಅವರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾರೆ. ಅವರಿಗೆ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಕೆಇಒ ಶಿಕ್ಷಣ ಸಂಸ್ಥೆ ನಮ್ಮ ಧಾರವಾಡ ಶಹರದಲ್ಲಿ ಶಾಲೆ ಕಾಲೇಜುಗಳನ್ನು ಒಳಗೊಂಡಂತೆ ಒಟ್ಟು 21 ಶಿಕ್ಷಣ ಸಂಸ್ಥೆಗಳನ್ನ ಈ ಧಾರವಾಡ ಶಹರದಲ್ಲಿ